ಶತ್ರುಗಳ ದಾಳಿಯಿಂದ ನಶಿಸಿ ಹೋಗಿದ್ದರೂ ಸ್ವರ್ಗದಂತಿರುವ ಗಿರಿದುರ್ಗಕ್ಕೆ ನಿಮ್ಮನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮುಂಗಾರಿನ ಸಿಂಚನದಿಂದ ಮಿಂದೆದ್ದು ಅಳಿದುಳಿದ ಅವಶೇಷದಿಂದ ಸದಾ ಕಂಗೊಳಿಸುತ್ತಿರುವ ಕವಲೆದುರ್ಗಕ್ಕೆ ನಮ್ಮ ಇಂದಿನ ಪಯಣ. ಭುವನಗಿರಿ ಎಂದು ಕರೆಯಲ್ಪಡುತ್ತಿದ್ದ ಕೆಳದಿ ಸಂಸ್ಥಾನದ ಈ ಮುಕುಟಮಣಿಗೆ ಕವಲೆದುರ್ಗ ಎಂಬ ಹೆಸರಿನ ಹಿಂದೆ ಕಥೆಯೊಂದಿದೆ. ಶತ್ರುಗಳ ದಾಳಿಯಿಂದ ಕಾವಲು ಕಾಯುತ್ತಿದ್ದ ಈ ದುರ್ಗಕ್ಕೆ ಕ್ರಮೇಣ ಕವಲೆದುರ್ಗ ಅಂತ ಹೆಸರು ಬಂದಿರಬಹುದು. ಕಪಿಲೆ ಎನ್ನುವ ಕಪ್ಪು ಬಣ್ಣದ ಹಸುಗಳನ್ನ ಈ ಪ್ರದೇಶದಲ್ಲಿ ಕೆಳದಿ ಸಂಸ್ಥಾನದ ಅರಸರು ಪೋಷಿಸುತ್ತಿದ್ದರಿಂದ ಕಪಿಲೆದುರ್ಗ ಕಾಲಕ್ರಮೇಣ ಕವಲೆದುರ್ಗವಾಗಿ ಪರಿವರ್ತನೆಯಾಗಿರಬಹುದು. ಸಹ್ಯಾದ್ರಿ ಶ್ರೇಣಿಯ ಮಡಿಲಲ್ಲಿರುವ ಈ ಕೋಟೆ 1582ರಿಂದ 1629ರವರೆಗೆ ಕೆಳದಿ ಅರಸ ವೆಂಕಟಪ್ಪ ನಾಯ್ಕ, ಕೆಳದಿಯ ಚೆನ್ನಮ್ಮಾಜಿ, ವೀರಮ್ಮಾಜಿ, ಶಿವಪ್ಪ ನಾಯ್ಕರಿಂದ ಆಳಲ್ಪಡುತ್ತದೆ. 3 ಸುತ್ತಿನ ಕೋಟೆ ಇದಾಗಿದ್ದು ಪ್ರತಿ ಸುತ್ತಿನಲ್ಲಿ ಹಿರಿದಾದ ಹೆಬ್ಬಾಗಿಲು, ಅಕ್ಕಪಕ್ಕದಲ್ಲಿ ರಕ್ಷಣಾ ಕೊಠಡಿಗಳಿವೆ. ಸದೃಢವಾದ ಈ ಕೋಟೆಯಲ್ಲಿ ಅಂದಿನ ಕಾಲದಲ್ಲಿ ವಿಶಾಲವಾದ ದರ್ಬಾರ್ ಹಾಲ್, ಖಜಾನೆ, ಕಣಜಗಳ ಉಗ್ರಾಣ, ಆನೆ ಹಾಗೂ ಕುದುರೆಗಳ ಲಾಯ, ಕಾರಂಜಿ, ಶೌಚಾಲಯ, ಅಡುಗೆ ಒಲೆ, ಕಡಿಯುವ ಕಲ್ಲು ಇತ್ಯಾದಿಗಳನ್ನು ಅವಶೇಷ ರೂಪದಲ್ಲಿ ಇಂದು ನಾವು ಕಾಣಬಹುದು. 1763ರ ಹೊತ್ತಿಗೆ ಮೈಸೂರು ಸಂಸ್ಥಾನದ ಅಧೀನದಲ್ಲಿದ್ದ ಈ ಕೋಟೆಯ ಮೇಲೆ ಹೈದರ್ ಅಲಿಯ ದಾಳಿಯಾಗುತ್ತೆ. ಒಂದಷ್ಟು ಕೋಟೆಯ ಭಾಗ ಧ್ವಂಸವಾಗುತ್ತೆ. ಶತಶತಮಾನಗಳ ಮಳೆ, ಗಾಳಿ, ಪರಿಸರ ಬದಲಾವಣೆಯಿಂದ ಕೂಡ ಕೋಟೆ ಅವನತಿಯತ್ತ ಸಾಗುತ್ತೆ. ಗದ್ದೆ ಬಯಲನ್ನು ದಾಟಿ ಕೋಟೆಯೆಡೆಗೆ ಮುಂದೆ ಸಾಗಿದರೆ ಆನೆಗಳು, ಕುದುರೆಗಳು, ಸೈನಿಕರು ಹೋಗುತ್ತಿದ್ದ ವಿಶಾಲವಾದ ಕಲ್ಲಿನ ಹಾದಿ, ಅವುಗಳ ಅಂಚಿಗೆ ಕಲ್ಲುಗಳಿಂದ ಮಾಡಿದ ತಡೆಗೋಡೆ, ದಟ್ಟವಾಗಿ ಕವಿದ ಮರಗಿಡ, ಮಳೆಯಿಂದ ಜೀವಂತವಾದ ತೊರೆಗಳು, ಕಿರು ಜಲಪಾತ ನೋಡುಗರ ಕಣ್ಮನಕ್ಕೆ ಮೃಷ್ಟಾನ್ನ ಭೋಜನವನ್ನು ನೀಡುತ್ತೆ. ಎರಡು ಪ್ರವೇಶ ದ್ವಾರವನ್ನು ದಾಟಿ ಮುಂದೆ ಸಾಗಿದ ನನಗೆ 3ನೇ ಪ್ರವೇಶ ದ್ವಾರಕ್ಕೆ ಹೆಜ್ಜೆ ಇಡುವ ಮೊದಲು ತಿಳಿನೀಲಿ ಬಣ್ಣದ ಕೆರೆಯೊಂದು ಗೋಚರಿಸಿತ್ತು. ನಾಗತೀರ್ಥವೆಂಬುದು ಕೆರೆಯ ಹೆಸರು. ಪಕ್ಕದಲ್ಲೇ 7 ಹೆಡೆಯ 6 ಅಡಿ ಉದ್ದದ ಘಟಸರ್ಪದ ವಿಗ್ರಹ ಗೋಚರಿಸಿತ್ತು. ಅದರ ಸುತ್ತಮುತ್ತ ಕಿರಿದಾದ ನಾಗನ ಬಿಂಬಗಳು ಕಾಣಲು ಸಿಗುತ್ತಿತ್ತು. ಯಾವುದೋ ಪುರಾತನ ಲೋಕಕ್ಕೆ ಹೋದ ಅನುಭವವಾಗುತ್ತಿತ್ತು. ಆ ಕೊಳವನ್ನು ನೋಡಿ ಮುಗಿಸಿ ಮುಂದೆ ಅಡಿಯಿಟ್ಟವನಿಗೆ ಇಲ್ಲಿನ ಗತಿಸಿದ ಇತಿಹಾಸವನ್ನು ಕೆದಕಿದರೆ, ಕೆಳದಿ ಅರಸರ ರಾಣಿಯರ ಶೌರ್ಯ ಪರಾಕ್ರಮದ ಬಗ್ಗೆ ಗಮನ ಹರಿಸಿದರೆ, ಹಿಂದೊಮ್ಮೆ ಶಿವಾಜಿ ಮಹಾರಾಜರ ಮಗನಾದ ಸಂಭಾಜಿ ಮಹಾರಾಜರು ಔರಂಗಜೇಬನಿಂದ ತಪ್ಪಿಸಿಕೊಂಡು ಬಂದು ಕೆಳದಿಯಲ್ಲಿ ಆಶ್ರಯ ನೀಡುವಂತೆ ಕೇಳಿಕೊಳ್ಳುತ್ತಾರೆ. ದೊಡ್ಡ ದೊಡ್ಡ ಸಂಸ್ಥಾನಗಳು ಆಶ್ರಯ ನೀಡಲು ಹಿಂದೆ ಸರಿದಾಗ ಕೆಳದಿಯ ರಾಣಿ ಚೆನ್ನಮ್ಮಾಜಿ ಆಶ್ರಯ ನೀಡಿ ಔರಂಗಜೇಬನ ಸೈನ್ಯವನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸುತ್ತಾಳೆ. ಇಂತಹ ಐತಿಹಾಸಿಕ ವಿಷಯಗಳು ಕನ್ನಡಿಗರ ಮೈ ಜುಮ್ಮೆನಿಸುವಂತೆ ಮಾಡುತ್ತೆ. ಮುಂದೆ ಸಾಗಿದವನಿಗೆ ಕೋಟೆಯ ಬುರ್ಜುಗಳು, ನಗಾರಿ ಬಾರಿಸುವ ನಗಾರಿ ಕಟ್ಟೆ, ಜನಸಾಮಾನ್ಯರ ಪ್ರವೇಶಕ್ಕಿರುವ ದಿಡ್ಡಿ ಬಾಗಿಲು, ದ್ವಾರ ಬಾಗಿಲಿನ ಮೇಲಿರುವ ದ್ವಾರಪಾಲಕರ ಕೆತ್ತನೆಗಳು ಗೋಚರಿಸಿದ್ದವು. ಇಂದಿಗೆ ಈ ಕೋಟೆಯ ಕೇಂದ್ರ ಬಿಂದುವಾದ ವಿಶ್ವನಾಥನ ದೇವಾಲಯದಲ್ಲಿ ಕಾಶಿಯಿಂದ ತಂದ ಅಮೃತ ಶಿಲೆಯಿಂದ ಕೆತ್ತಿದ ಶಿವನ ವಿಗ್ರಹ, ದೇವಾಲಯದ ಗೋಡೆಯ ಮೇಲೆ ಆನೆ, ಯುದ್ಧ ತರಬೇತಿ, ಸರ್ಪವೊಂದು ಚಂದ್ರನನ್ನು ನುಂಗುವುದನ್ನು ಕೆತ್ತುವ ಮೂಲಕ ಚಂದ್ರಗ್ರಹಣವನ್ನು ಬಿಂಬಿಸಲಾಗಿದೆ. ತುಂಡಾದ ಘಟಸರ್ಪದ ದೇಹದ ಕೆತ್ತನೆಯೊಂದು ದೇವಾಲಯದ ಜಗುಲಿಯಲ್ಲಿ ಮಲಗಿದೆ. ಕಾಶಿ ವಿಶ್ವನಾಥನ ಸನ್ನಿಧಿಯಲ್ಲಿರುವ 2 ಧ್ವಜಸ್ತಂಭಗಳು ಇಲ್ಲಿಯೂ ಕಾಣಲು ಸಿಗುತ್ತದೆ. ಈ ದೇವಾಲಯವು ಕೆಳದಿ ಸಂಸ್ಥಾನದ ಕಲೆ, ವಾಸ್ತುಶಿಲ್ಪಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಅಲ್ಲೇ ಮುಂದೆ ಸಾಗಿದರೆ ಭೂಮಿಗೆ ಸ್ಫಟಿಕವೊಂದು ಬಿದ್ದಂತೆ ತಿಳಿನೀಲಿ ಬಣ್ಣದ ಕೆರೆಯೊಂದು ಗೋಚರಿಸುತ್ತಿತ್ತು. ಅಸಂಖ್ಯಾತ ಜಲಚರಗಳಿಗೆ ಆಶ್ರಯ ನೀಡಿತ್ತು. ಅಂದು
ಇಡೀ ಕೋಟೆಗೆ ನೀರು ಪೂರೈಸುತ್ತಿತ್ತು. ಕೋಟೆಯೊಳಗಿನ ಕಲ್ಲಿನ ಬೆಟ್ಟವೊಂದರಲ್ಲಿ ಪುರಾತನವಾದ ಗುಡಿಯೊಂದಿತ್ತು. ಅಲ್ಲಿ ಲಕ್ಷ್ಮೀ ನರಸಿಂಹ ದೇವಾಲಯವಿತ್ತು. ಅಲ್ಲಿಂದ ಕೋಟೆಯ ಸಂಪೂರ್ಣ ಚಿತ್ರಣವನ್ನ ವೀಕ್ಷಿಸಬಹುದಾಗಿತ್ತು. ಅರಮನೆಯ ದಾರಿಯಲ್ಲಿ ಮುಂದೆ ಸಾಗಿದವನಿಗೆ ನಂದಿಯ ವಿಗ್ರಹವೊಂದು ಸ್ವಾಗತಿಸಿತ್ತು. ಸುಂದರವಾದ ಪ್ರವೇಶ ದ್ವಾರ, ಅದರ ಮೇಲಿಬ್ಬರು ಕಾವಲು ಭಟರ ಕೆತ್ತನೆ ಇತ್ತು. ಒಳಗೆ ಅಡಿಯಿಟ್ಟವನಿಗೆ ಆಶ್ಚರ್ಯ ಕಾದಿತ್ತು. ಅರಮನೆ ಬಹುತೇಕ ನಾಶವಾಗಿತ್ತು. ಅಲ್ಲಿದ್ದ ಕಂಬಗಳು, ಮೇಲ್ಛಾವಣಿಗಳೆಲ್ಲವೂ ಅಸ್ತವ್ಯಸ್ತವಾಗಿ ಬಿದ್ದಿತ್ತು. ಹಲವಾರು ಕೊಠಡಿಗಳು, ವಿಸ್ತಾರವಾದ ಜಗಲಿ, ಅಡುಗೆ ಕೋಣೆಗಳು, ಸ್ನಾನಗೃಹಗಳನ್ನು ಹೊಂದಿದ್ದ ಈ ಅರಮನೆ ಇಂದಿಗೆ ಅಳಿವಿನಂಚಿಗೆ ಸರಿಯುತ್ತಿದೆ. ಬಹುತೇಕ ನಾಶವಾಗಿ ಕೆಲವು ಕಂಬಗಳನ್ನು ಹೊಂದಿದ ಈ ಅರಮನೆಗೆ ಆಕಾಶವೇ ಮೇಲ್ಛಾವಣಿಯಾಗಿದೆ. ಅರಮನೆಯಿಂದ ಸ್ವಲ್ಪ ದೂರದಲ್ಲಿ ಸುಂದರವಾದ ಕೊಳ ಕಾಣಸಿಗುತ್ತಿತ್ತು. ಬಹುಶಃ ಈ ಕೊಳದ ನೀರನ್ನೇ ಅರಮನೆಗೆ ಕುಡಿಯಲು ಬಳಸುತ್ತಿದ್ದರು. ಅರಮನೆಯ ಕಟ್ಟಡದ ವಿನ್ಯಾಸ, ಕಲ್ಲಿನ ಜೋಡಣೆ, ಮುರಿದ ಗೋಡೆಯ ಅಂಚಿನಾಚೆಗೆ ಅಂದಿನ ಕಾಲದಲ್ಲಿ ಎಷ್ಟು ಸುಭದ್ರವಾಗಿ ಈ ಕೋಟೆ ನಿರ್ಮಾಣ ಆಗಿತ್ತು ಅನ್ನೋದನ್ನು ಸೂಚಿಸುತ್ತದೆ. ಬೆಂಬಿಡದೆ ಸುರಿಯುತ್ತಿದ್ದ ಮಳೆಯ ನಡುವೆಯೂ ಆಗಾಗ ಹಾಜರಾಗುತ್ತಿದ್ದ ಮಂಜು ಪ್ರಕೃತಿ ಪ್ರೇಮಿಗಳ ಕಣ್ಣಿಗೆ ಹಬ್ಬವನ್ನು ನೀಡುತ್ತಿತ್ತು. ಶತಶತಮಾನಗಳ ಹಿಂದೆ ಮೆರೆದಿದ್ದ ಈ ಭುವನಗಿರಿ ಎಂಬ ಗಿರಿದುರ್ಗದ ನನ್ನ ಪಯಣ ಇಲ್ಲಿಗೆ ಮುಗಿದಿದೆ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತಷ್ಟು ಮರೆಯಾದ ಐತಿಹಾಸಿಕ ಕಥೆಗಳು ನಿಮ್ಮ ಮುಂದೆ ಬರಲಿವೆ.